ಗಟ್ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ನಂತ್ಕೊಂಡಿದ್ರೆ ಅನಾಟಮಿ ಮಾತ್ರ ನಾವು ನೋಡ್ತೀವಿ. ಒಂದು ಬಾಯಿ ಇರುತ್ತೆ, ಒಂದು ಅನ್ನನಾಳ ಇರುತ್ತೆ, ಒಂದು ಸ್ಟೊಮಕ್ ಇರುತ್ತೆ, ಒಂದು ದೊಡ್ಡ ಕರಳು ಇರುತ್ತೆ, ಒಂದು ದೊಡ್ಡ ಸಣ್ಣ ಕರಳು, ಒಂದು ದೊಡ್ಡ ಕರಳು. ಆದ್ರೆ ಗಟ್ ಅಂತಂದ್ರೆ ಈ ಜಾಗ ಮಾತ್ರ ಸರಿ ಇದ್ರೆ ಆಗಲ್ಲ. ಆ ಗಟ್ನಲ್ಲಿ ಇರುವಂತ ಕೆಲವು ಸೂಕ್ಷ್ಮಾಣು ಜೀವಿಗಳಿರ್ತವೆ, ಅದಕ್ಕೆ ನಾವು ಗಟ್ ಮೈಕ್ರೋಬಯೋಮ್ ಅಂತ ಹೇಳ್ತೀವಿ. ಫಸ್ಟ್ ಆಫ್ ಆಲ್ ಡಿಸ್ಪೋಸ್ ಸರಿ ಮಾಡಬೇಕು ಅಂತ ಹೇಳಿದ್ರೆ ಕೆಟ್ಟ ಬ್ಯಾಕ್ಟೀರಿಯಾಗಳನ್ನ ಪೋಷಿಸುವುದನ್ನ ನಿಲ್ಲಿಸಬೇಕು. ನಮ್ಮ ಮತ್ತು ಆ ಬ್ಯಾಕ್ಟೀರಿಯಾ ನಡುವೆ ಒಂದು ಸಂಬಂಧ ಯಾವ ರೀತಿ ನಾವು ಮೇಂಟೈನ್ ಮಾಡ್ತೀವೋ ಅದಕ್ಕೆ ನಾವು ಗಟ್ ಹೆಲ್ತ್ ಅಂತ ಹೇಳ್ತೀವಿ. ಸೊ ಇದು ಸುಮಾರು ಸರಿ ಇಲ್ದಲೇ ಇದ್ರೆ ಸುಮಾರು ಕಾಯಿಲೆಗಳಿಗೆ ಎಡೆ ಮಾಡಿಕೊಡುತ್ತೆ. ನಮಸ್ಕಾರ ವೀಕ್ಷಕರೇ, ವಿಸ್ತಾರ ಹೆಲ್ತ್ಗೆ ಸ್ವಾಗತ. ನಾನು ಅಪೇಕ್ಷಾ ಜೈನ್. ಇವತ್ತಿನ ಸಂಚಿಕೆಯಲ್ಲಿ ಗಟ್ ಹೆಲ್ತ್ ಬಗ್ಗೆ ಮಾತಾಡೋಣ. ಇದರ ಬಗ್ಗೆ ಡಿಸ್ಕಸ್ ಮಾಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ನ್ಯಾಚುರೋಪತಿ ಹಾಗೂ ಫಂಕ್ಷನಲ್ ಮೆಡಿಸಿನ್ ಎಕ್ಸ್ಪರ್ಟ್ ಆಗಿರುವಂತಹ ಡಾಕ್ಟರ್ ಚಂದ್ರಶೇಖರ್ ಸರ್ಜಾ ಅವರು. ಸರ್ ನಮಸ್ಕಾರ. ಗಟ್ ಹೆಲ್ತ್ ಅಂದ್ರೆ ಏನು, ಇದು ಯಾಕೆ ಅಷ್ಟೊಂದು ಇಂಪಾರ್ಟೆಂಟ್ ಆಗುತ್ತೆ ಅಂತ? ಗಟ್ ಹೆಲ್ತ್ ಅಂದ್ರೆ ನಮ್ಮ ಉದರ, ನಿಮ್ಗೆ ಗೊತ್ತಿರಂಗೆ ನೋಡಿ, ಹೊಟ್ಟೆಯ ಸಂಬಂಧಿ. ನಾರ್ಮಲಿ ನಾವು ಗಟ್ ಅಂತ ಅರ್ಥ ಮಾಡಿಸ್ತೀನಿ ನಾನು. ಏನಂತಂದ್ರೆ ಗಟ್ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ನಂತ್ಕೊಂಡಿದ್ರೆ ಅನಾಟಮಿ ಮಾತ್ರ ನಾವು ನೋಡ್ತೀವಿ. ಒಂದು ಬಾಯಿ ಇರುತ್ತೆ, ಒಂದು ಅನ್ನನಾಳ ಇರುತ್ತೆ, ಒಂದು ಸ್ಟೊಮಕ್ ಇರುತ್ತೆ, ಒಂದು ದೊಡ್ಡ ಕರಳು ಇರುತ್ತೆ, ಒಂದು ದೊಡ್ಡ ಸಣ್ಣ ಕರಳು, ಒಂದು ದೊಡ್ಡ ಕರಳು. ಇದು ನಾವು ಅನಾಟಮಿಕಲಿ ನೋಡುವಂಥದ್ದು. ಆದರೆ ಗಟ್ ಹೆಲ್ತ್ ಅಂದ್ರೆ ಈ ಜಾಗ ಮಾತ್ರ ಸರಿ ಇದ್ರೆ ಆಗಲ್ಲ. ಆ ಗಟ್ನಲ್ಲಿ ಇರುವಂತ ಕೆಲವು ಸೂಕ್ಷ್ಮಾಣು ಜೀವಿಗಳಿರ್ತವೆ, ಅದಕ್ಕೆ ನಾವು ಗಟ್ ಮೈಕ್ರೋಬಯೋಮ್ ಅಂತ ಹೇಳ್ತೀವಿ. ಸೊ ಗಟ್ ಹೆಲ್ತ್ ಅಂತ ಹೇಳಿದ್ರೆ ಈ ಮೈಕ್ರೋಬಯೋಮ್ದು ಒಂದು ಸರಿಯಾದ ಪ್ರಮಾಣ, ಸರಿಯಾದ ಅಳತೆಯಲ್ಲಿ, ಸರಿಯಾದ ಜಾಗದಲ್ಲಿ, ನಿರ್ದಿಷ್ಟವಾಗಿ ಎಲ್ಲಿರಬೇಕು ಅಲ್ಲಿ ಇದ್ಬಿಟ್ಟು ಅದ್ರ ಸರಿಯಾಗಿ ಆ ಕೆಲಸ ಮಾಡ್ತಾ ಇದೆ ಅಂದಾಗ ಅದಕ್ಕೆ ನಾವು ಗಟ್ ಹೆಲ್ತ್ ಅಂತ ಹೇಳ್ತೀವಿ. ನಮ್ಮ ಗಟ್ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಈ ಗಟ್ ಫುಲ್ ಕ್ಲೀನ್ ಆಗಿರೋದ್ರ ಜೊತೆಗೆ ಈ ಬ್ಯಾಕ್ಟೀರಿಯಾಗಳು ನಮ್ಮ ಜೊತೆ ಸಿಂಬಯೋಸಿಸ್ ಅಂತ, ಬಯೋಮ್ ಅಂತ ಯಾಕೆ ಹೇಳ್ತೀವಿ ಅಂದ್ರೆ ನಾವು ಹೋಸ್ಟ್, ಅದು ನಮ್ಮ ಗೆಸ್ಟ್ ತರ, ಅದು ಬೇರೆ ಬ್ಯಾಕ್ಟೀರಿಯಾಗಳಲ್ವಾ. ಸೊ ನಮ್ದು ಅದ್ರ ನಡುವೆ ಇರುವಂತ ಒಂದು ಏನು ಬಾಂಧವ್ಯ ಇದೆಯೋ, ಲಿಂಕ್ ಇದೆಯೋ, ಅದು ಸರಿ ಇದ್ರೆ ಹೆಲ್ತ್ ನಮ್ ಚೆನ್ನಾಗಿರುತ್ತೆ. ದಟ್ ಈಸ್ ಕಾಲ್ಡ್ ಗಟ್ ಹೆಲ್ತ್. ನಮ್ಮ ಮತ್ತು ಆ ಬ್ಯಾಕ್ಟೀರಿಯಾ ನಡುವೆ ಒಂದು ಸಂಬಂಧ ಯಾವ ರೀತಿ ನಾವು ಮೇಂಟೈನ್ ಮಾಡ್ತೀವೋ ಅದಕ್ಕೆ ನಾವು ಗಟ್ ಹೆಲ್ತ್ ಅಂತ ಹೇಳ್ತೀವಿ. ಸೊ ಇದು ಸುಮಾರು ಸರಿ ಇಲ್ದಲೇ ಇದ್ರೆ ಸುಮಾರು ಕಾಯಿಲೆಗಳಿಗೆ ಎಡೆ ಮಾಡಿಕೊಡುತ್ತೆ. ಸರ್, ಹಾಗಿದ್ರೆ ಗಟ್ ಮೈಕ್ರೋಬಯೋಮ್ ಅಲ್ಲಿ ಯಾವ್ಯಾವ ರೀತಿಯ ಬ್ಯಾಕ್ಟೀರಿಯಾಸ್ ಬರುತ್ತೆ, ಎಷ್ಟೆಷ್ಟು ಪ್ರಮಾಣದಲ್ಲಿ, ಯಾವ್ಯಾವ ಜಾಗದಲ್ಲಿ ಇದ್ರೆ ನಮ್ಮ ಹೆಲ್ತ್ ಸರಿಯಾಗಿರುತ್ತೆ? ನೋಡಿ, ಈ ಬ್ಯಾಕ್ಟೀರಿಯಾ ಒಂದೇ ಅಲ್ಲ. ಆಕ್ಚುಲಿ ನಮ್ಮ ಗಟ್ ಸಿಸ್ಟಮ್ನಲ್ಲಿ 4 ಥರ ಇರುತ್ತೆ ಆರ್ಗಾನಿಸಮ್, ಸೂಕ್ಷ್ಮಾಣು ಜೀವಿಗಳು ಅಂದ್ಕೊಳ್ಳಿ. ಅದ್ರಲ್ಲಿ ಒಂದು ಬ್ಯಾಕ್ಟೀರಿಯಾಗಳು, ಎರಡನೇದು ವೈರಸ್ಗಳು, ಮೂರನೇದು ಫಂಗಸ್, ನಾಲ್ಕನೇದು ಪ್ರೋಟೋಸೋವಾ ಅಂತ ಹೇಳ್ತೀವಿ. ಈ 4 ಕೂಡ ಗುಡ್ ಕೂಡ ಇರುತ್ತೆ, ಬ್ಯಾಡ್ ಕೂಡ ಇರುತ್ತೆ. ಗುಡ್ ಬ್ಯಾಕ್ಟೀರಿಯಾ, ಗುಡ್ ವೈರಸ್, ಗುಡ್ ಫಂಗಸ್, ಗುಡ್ ಪ್ರೋಟೋಸೋವಾ. ಅದೇ ರೀತಿ ಬ್ಯಾಡ್ ಬ್ಯಾಕ್ಟೀರಿಯಾ, ಬ್ಯಾಡ್ ವೈರಸ್, ಬ್ಯಾಡ್ ಫಂಗಸ್, ಬ್ಯಾಡ್ ಪ್ರೋಟೋಸೋವಾ ಇರುತ್ತೆ. ಈ ಬ್ಯಾಲೆನ್ಸ್ ಇದೆ, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಈ ಬ್ಯಾಲೆನ್ಸ್ ಬಹಳ ಮುಖ್ಯ. ನಮ್ಮ ಹೊಟ್ಟೆ ಭಾಗ ಅಥವಾ ನಮ್ಮ ಗಟ್ ಹೆಂಗಿರ್ಬೇಕು ಅಂದ್ರೆ ನಮ್ಮಲ್ಲಿ ಎಷ್ಟು ಜಾಸ್ತಿ ಬ್ಯಾಕ್ಟೀರಿಯಾ ಅನ್ನೋದಕ್ಕಿಂತ ಒಳ್ಳೆಯ ಬ್ಯಾಕ್ಟೀರಿಯಾಗಳ ವೆರೈಟಿ, ಸ್ಪೀಶೀಸ್ ಎಷ್ಟು ಜಾಸ್ತಿ ಇರುತ್ತೆ ಅಂತ. ಒಂದು ಸಾಮಾನ್ಯ ಕಾಡಿಗೂ ಅಮೆಝಾನ್ ರೈನ್ ಫಾರೆಸ್ಟ್ ತಗೊಳ್ಳಿ ನೀವು. ಅಮೆಝಾನ್ ರೈನ್ ಫಾರೆಸ್ಟ್ ಏನಂದ್ರೆ ಸಾವಿರಾರು ಥರದ ಸೂಕ್ಷ್ಮಾಣು ಜೀವಿಗಳಿರ್ತವೆ. ಆನೆ ಇರುತ್ತೆ, ಕಾಡಿ ಇರುತ್ತೆ, ಚಿರತೆ, ಈ ಥರ ಎಲ್ಲ ಪ್ರಾಣಿಗಳು ಇರ್ತಾವಲ್ಲ. ಒಂದು ಸಮೂಹ, ಒಂದು ಸಂಕುಲ ಅಂತ ಹೇಳ್ತೀವಲ್ಲ, ಆ ಸಂಕುಲ ನಮ್ಮ ಹೊಟ್ಟೆಲಿ ಇರಬೇಕು. ಎಲ್ಲಾ ಥರದ ಒಳ್ಳೆ ಬ್ಯಾಕ್ಟೀರಿಯಾಗಳದ್ದು ಡಿಫ್ರೆಂಟ್ ಸ್ಟ್ರೈನ್ಸ್ ಇರಬೇಕು. ಆ ಒಳ್ಳೊಳ್ಳೆ ಸ್ಟ್ರೈನ್ಸ್ಗಳು, ನಾನು ಹೇಳ್ದಂಗೆ ಟ್ರಿಲಿಯನ್ಸ್ ಗಟ್ಟಲೆ ಬ್ಯಾಕ್ಟೀರಿಯಾ ಇರ್ತವೆ. ಹಂಗೆ ನೂರಾರು ಥರದ ಸ್ಟ್ರೈನ್ಸ್ ಇರುತ್ತೆ. ಹೆಲ್ತಿ ಸ್ಟ್ರೈನ್ಸ್ ಇರುತ್ತೆ, ನಾನ್ ಹೆಲ್ತಿ ಸ್ಟ್ರೈನ್ಸ್ ಇರುತ್ತೆ. ನಮ್ಮ ಇಡೀ ದೇಹದಲ್ಲೂ ಇರುತ್ತೆ. ಆದರೆ 99% ಆಫ್ ದೀಸ್ ಬ್ಯಾಕ್ಟೀರಿಯಾ ಅಂಡ್ ವೈರಸ್ ಅಂಡ್ ಫಂಗಸ್ಸು ನಮ್ಮ ಗಟ್ಟಿಗೆ ರಿಲೇಟೆಡ್ ಇರೋದು ನಮ್ಮ ಲಾರ್ಜ್ ಇಂಟೆಸ್ಟೈನಲ್ ಮಾತ್ರ ಇರುತ್ತೆ. ಕೇವಲ 1-2% ಮಾತ್ರ ಬೇರೆ ಕಡೆ ಇರುತ್ತೆ ಈ ವೈರಸ್ಗಳು, ಬ್ಯಾಕ್ಟೀರಿಯಾಗಳು. ಸೊ ಹಾಗಾಗಿ ಬ್ಯಾಕ್ಟೀರಿಯಾ, ವೈರಸ್, ಪ್ರೋಟೋಸೋವಾ ಅಂಡ್ ಫಂಗಸ್, ಈ 4 ಗುಡ್ ಅಂಡ್ ಬ್ಯಾಡ್ ಸರಿಯಾದ ಪ್ರಮಾಣದಲ್ಲಿ ನಮ್ಮದಲ್ಲಿ ಇರಬೇಕು. ಗುಡ್ ಬ್ಯಾಕ್ಟೀರಿಯಾ ಒಂದು 80-85% ತನಕ ಇರಬೇಕು. ಒಂದು 15-20% ಮಾತ್ರ ಈ ಬ್ಯಾಡ್ ಇರಬೇಕು. ಅದು ಬ್ಯಾಲೆನ್ಸ್. ಆಕ್ಚುಲಿ ಬ್ಯಾಡು ಇರಬೇಕು, ಗುಡ್ಡು ಇರಬೇಕು, ಅಲ್ಲೇ ಇದ್ದೇ ಇರುತ್ತೆ. ನೀವು ಬಯಸದಲ್ಲೇ ಇರಿ, ನಾವು ತಿನ್ನುವಂಥ ಆಹಾರದಲ್ಲಿಂದ ಹಿಡಿದು ಪ್ರತಿಯೊಂದರಿಂದಾನು ಹಿಡಿದು ನಮ್ಮ ದೇಹದಲ್ಲಿ ಬ್ಯಾಕ್ಟೀರಿಯಾಗಳು, ವೈರಸ್ಗಳು, ಫಂಗಸ್ಗಳು ಹೋಗುತ್ತೆ ಅಲ್ವಾ. ಸೊ ಅದಕ್ಕೆ ಬೆಳೆಯುವಂಥದ್ದು ಅಲ್ಲೇ ಅಲ್ವಾ ಅಷ್ಟು, ಯಾಕಂದ್ರೆ ಅದಕ್ಕೆ ಬೇರೆ ಕಡೆ ಇರಲ್ಲ ಬೆಳೆಯಕ್ಕೆ, ನಮ್ಮ ದೇಹದಲ್ಲೇ ಬೆಳಿಬೇಕು. ಸೊ ಎಲ್ಲದೂ ಇರುತ್ತೆ, ಆದ್ರೆ ಈ ಪ್ರಮಾಣ ಕರೆಕ್ಟ್ ಆಗಿರ್ಬೇಕು. ನಾನು ಹೇಳಿದ ಲೆವೆಲ್ ಅಲ್ಲಿ ಇದ್ರೆ ಗಟ್ ಹೆಲ್ತ್ ಚೆನ್ನಾಗಿರುತ್ತೆ. ಈಗ ಒಂದ್ ವೇಳೆ ಈ ಬ್ಯಾಕ್ಟೀರಿಯಾಗಳ ಪ್ರಮಾಣ ಸರಿ ಇಲ್ಲ ಅಂದ್ರೆ, ಗಟ್ ಹೆಲ್ತ್ ಸರಿಯಾಗಿಲ್ಲ ಅಂದ್ರೆ ಯಾವೆಲ್ಲ ಆರೋಗ್ಯ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ? ನೋಡಿ, ನಾವೆಲ್ಲ ಸಾಧಾರಣವಾಗಿ ಅಂದ್ಕೊಳ್ತೀವಿ, ಎಲ್ಲರೂ ಅಂದ್ಕೊಂಡಿರ್ಬೋದು ಆಕ್ಚುಲಿ ಗಟ್ ಹೆಲ್ತ್ ಸರಿ ಇಲ್ಲ ಅಂತ ಹೇಳಿದ್ರೆ ನಮಗೇನೋ ಕಾನ್ಸ್ಟಿಪೇಷನ್ ಆಗುತ್ತೆ, ಅಥವಾ ಡಯರಿಯಾ ಆಗುತ್ತೆ, ಇನ್ನೊಂದೇನೋ ಬೆಲ್ಚಿಂಗ್ ಬರುತ್ತೆ, ಗ್ಯಾಸ್ಟ್ರಿಸ್ ಆಗುತ್ತೆ, ಈ ಥರ ಅಂದ್ಕೊಂಡಿರ್ತೀವಿ. ಹೊಟ್ಟೆಯ ಬ್ಯಾಕ್ಟೀರಿಯಾಗಳು ಬರೀ ಹೊಟ್ಟೆ ಸಂಬಂಧದ ಕಾಯಿಲೆಗಳಿಗೆ ಮಾತ್ರ ಅಂದ್ಕೊಂಡಿರೋದು ದೊಡ್ಡ ತಪ್ಪು. ಈ ಬ್ಯಾಕ್ಟೀರಿಯಾಗಳು ಸುಮಾರು, ನಾನು ಮುಂಚೆನೇ ಹೇಳ್ದಂಗೆ ಆಯುರ್ವೇದಿಕಲ್ಲೇ ಹೇಳಿದರೆ ಸರ್ವೇ ರೋಗ ಮಲವಶ ಅಂತ. ಯಾವುದೇ ಕಾಯಿಲೆಗಳು ಬರಲಿ ಅದಕ್ಕೆ ಮೂಲ ಅಲ್ಲಿರುತ್ತೆ ಅಂತ ಹೇಳ್ಬಿಟ್ಟು. ಈ ಕೂದಲು ಉದುರೋದ್ರಿಂದ ಹಿಡಿದು ಇಮ್ಯೂನ್ ಸಿಸ್ಟಮ್ನ ಏರುಪೇರಿಂದ ಆಗಿರುವಂಥ ಕ್ಯಾನ್ಸರ್ ಕಾಯಿಲೆಗಳ ತನಕ
ಈ ಗೆಟ್ ಮೈಕ್ರೋ ಡಿಸ್ಬಯೋಸಿಸ್ ಆಗುತ್ತೆ. ನೋಡಿ, ಸಾಧಾರಣವಾಗಿ ನೀವು ನೋಡಿರ್ಬೋದು, ಒಂದು ಸಿಂಪಲ್ ಆಗಿ ಮನೆ ಕಡೆ ಎಲ್ಲ ಚೆನ್ನಾಗಿರ್ತಾರೆ, ಆದರೂ ಕೂಡ ಏನೂ ಟೆನ್ಷನ್ ಇರಲ್ಲ, ಆದರೂ ಕೂಡ ಸೂಸೈಡಲ್ ಟೆಂಡೆನ್ಸಿ, ಡಿಪ್ರೆಷನ್ಗೆ ಹೋಗ್ತಾರೆ, ಆಂಗ್ಸೈಟಿ ಇರುತ್ತೆ. ಇದಕ್ಕೆ ನಾವು ಗಟ್ ಬ್ರೈನ್ ಆಕ್ಸಿಸ್ ಅಂತ ಹೇಳ್ತೀವಿ. ಅಂದ್ರೆ ಸ್ಟ್ರೆಸ್ಗೂ ಗಟ್ ಹೆಲ್ತ್ಗೂ ಕನೆಕ್ಷನ್ ಇದೆ. ಖಂಡಿತವಾಗ್ಲೂ ಕನೆಕ್ಷನ್ ಇದೆ. ಆಕ್ಚುಲಿ ಬ್ರೈನ್ ಹಾರ್ಮೋನ್ಸ್ ಏನಿದೆಯೋ ಅದು ಪ್ರೊಡ್ಯೂಸ್ ಆಗೋದೇ ಗಟ್ಟಲ್ಲಿ, ಎಸ್ಪೆಷಲಿ ಸೆರೋಟೋನಿನ್ ಅಂತ ಹೇಳ್ತೀವಿ. ಇದೊಂದು ಆಂಟಿ ಡಿಪ್ರೆಸೆಂಟ್, ಒಂದು ಹಾರ್ಮೋನ್, ಹ್ಯಾಪಿ ಹಾರ್ಮೋನ್. ಇಂಥವೆಲ್ಲ ಸೆಕ್ರೆಟ್ ಆಗೋದೇ ನಮ್ಮ ಹೊಟ್ಟೆಯಲ್ಲಿ ಬೈ ದ ಆಕ್ಷನ್ ಆಫ್ 2 ಬ್ಯಾಕ್ಟೀರಿಯಾ, ಒಂದು ಬಿಫಿಡೋ ಬ್ಯಾಕ್ಟೀರಿಯಮ್, ಇನ್ನೊಂದು ಲ್ಯಾಕ್ಟೋಬ್ಯಾಸಿಲಸ್. ಈ ತರ ಬ್ಯಾಕ್ಟೀರಿಯಲ್ ಸ್ಟ್ರೈನ್ಸ್ ನಮ್ಮ ಫುಡ್ ಮೇಲೆ ಆಕ್ಟ್ ಮಾಡಿ, ಫೈಬರ್ ಮೇಲೆ ಆಕ್ಟ್ ಮಾಡಿ ಪ್ರೊಡ್ಯೂಸ್ ಮಾಡೋದು ಸೆರೋಟೋನಿನ್. ಈ ಕಾನ್ಸ್ಟಿಪೇಷನ್ ಆಗುತ್ತೆ. ಈಗ ಕಾನ್ಸ್ಟಿಪೇಷನ್ಗೆ ಕಾರಣನೂ ಸೆರೋಟೋನಿನ್ನ ಕೊರತೆನೆ. ಆದರೆ ಸೆರೋಟೋನಿನ್ ಉತ್ಪಾದನೆ ಮಾಡುವಂಥ ಬ್ಯಾಕ್ಟೀರಿಯಾಗಳಿರಲ್ಲ. ಆಕ್ಚುಲಿ ಲ್ಯಾಕ್ಸೇಟಿವ್ಸ್ ತಗೊಳ್ತಾ ಇರ್ತಾರೆ, ಗ್ಯಾಸ್ಟ್ರಿಕ್ ಮೆಡಿಸಿನ್ಸ್ ತಗೊಳ್ತಾ ಇದ್ದಾರೆ. H. pylori ಅನ್ನೋ ಒಂದು ಬ್ಯಾಕ್ಟೀರಿಯಾ ಕಾರಣ. ಇಟ್ಸ್ ಅ ನೆಗೆಟಿವ್ ಬ್ಯಾಕ್ಟೀರಿಯಲ್ ಓವರ್ ಗ್ರೋತ್. ಮೈಗ್ರೇನ್ ಇಸ್ ಆಲ್ಸೋ ಕಾಸ್ಡ್ ಬೈ H. pylori ಬ್ಯಾಕ್ಟೀರಿಯಾ. ಅಷ್ಟೇ ಯಾಕೆ, ಈಗ ಸಣ್ಣ ಮಕ್ಕಳಲ್ಲೂ ಕಾಣುವಂಥ ಆಕ್ಚುಲಿ ಒಳ್ಳೊಳ್ಳೆ ಸ್ಟ್ರೈನ್ಸ್ ಇಲ್ದಲೇ ಇದ್ದಾರೆ, ಅಥವಾ ಕೆಟ್ಟ ಬ್ಯಾಕ್ಟೀರಿಯಲ್ ಓವರ್ ಗ್ರೋತ್ ಆಗಿದ್ರೆ, ಆಟಿಸಮ್ ಇರ್ಬೋದು, ADHD ಇರ್ಬೋದು, ಇಂಥ ಕಾಯಿಲೆಗಳು ಕೂಡ ಈ ಒಂದು ಗಟ್ ಡಿಸ್ಬಯೋಸಿಸ್ದೇ ಒಂದು ಕಾರಣ. IBS ಅಂತ ನಾವು ಹೇಳ್ತೀವಿ, ಇರಿಟೇಬಲ್ ಬೌಲ್ ಸಿಂಡ್ರೋಮ್. ಅದು ಕೂಡ ಒಂದು ಬ್ಯಾಕ್ಟೀರಿಯಾ ಎಲ್ಲಿರಬೇಕು ಅಲ್ಲಿ ಇಲ್ದಲೇ ಇರೋದೇ ಒಂದು ಕಾರಣ. ಈ ಥರ ಒಂದರಿಂದ ನೀವು ರಿಲೇಟ್ ಮಾಡ್ತಾ ಹೋದರೆ, ಈಗ ಆಟೋ ಇಮ್ಯೂನ್ ಡಿಸೀಸ್ ಇರ್ಬೋದು, ಥೈರಾಯ್ಡ್ ಪ್ರಾಬ್ಲಮ್ ಇರ್ಬೋದು, ರುಮಟೈಡ್ ಆರ್ಥೈಟಿಸ್ ಇರ್ಬೋದು, ಪ್ರಿವಟೆಲ್ಲೋ ಕ್ಯಾಪ್ರಿ ಅನ್ನೋ ಒಂದು ಬ್ಯಾಕ್ಟೀರಿಯಾದ ಒಂದು ಓವರ್ ಗ್ರೋತ್ ಒಂದು ಕಾರಣ. ರುಮಟೈಡ್ ಆರ್ಥೈಟಿಸ್ ಥೈರಾಯ್ಡ್ಗೂ ಬ್ಯಾಕ್ಟೀರಿಯಾ ಗ್ರೋತ್ ಕಾರಣ ಆಗುತ್ತೆ. ಖಂಡಿತ. ಆಕ್ಚುಲಿ ನೋಡಿ, ಥೈರಾಯ್ಡ್ ಇಸ್ ಎ ಮೆಟಬಾಲಿಕ್ ಸಿಂಡ್ರೋಮ್ದು ಆಫ್ಶೂಟ್. ಆಕ್ಚುಲಿ ಅದು ಹಂಗೆ ಹೇಳಕ್ ಹೋದ್ರೆ, ಬ್ಯಾಕ್ಟೀರಿಯಾ ಸರಿಯಾದ ಡಿಸ್ಬಯೋಸಿಸ್ ಇದ್ದಲ್ಲಿ, ಸರಿಯಾದ ಪ್ರಮಾಣದಲ್ಲಿ ಇದ್ದಲ್ಲಿ ಈ ಥೈರಾಯ್ಡ್ ತರ ಸಮಸ್ಯೆ ಬರ್ಬೋದು. ಯಾಕಂದ್ರೆ ಇದು ಫ್ಯಾಟಿ ಲಿವರ್ ಇರುತ್ತೆ. ನೋಡಿ, ಥೈರಾಯ್ಡ್ ಸಮಸ್ಯೆ ಇದ್ದವರಿಗೆ ಸಾಧಾರಣವಾಗಿ ಫ್ಯಾಟಿ ಲಿವರ್ ಪ್ರಾಬ್ಲಮ್ ಇದ್ದೇ ಇರುತ್ತೆ, ಆಯ್ತಾ. ಮತ್ತು ಇದು ಮಹಿಳೆಯರಲ್ಲೇ ಜಾಸ್ತಿ ಥೈರಾಯ್ಡ್ ಪ್ರಾಬ್ಲಮ್ಸ್ ಬರುವಂಥದ್ದು. ಮತ್ತು ಇವರಲ್ಲಿ ಗ್ಯಾಸ್ಟ್ರಿಕ್ ಇಶ್ಯೂಸ್ ಕೂಡ ಇರುತ್ತೆ, ಕೆಲವು ಸ್ವಲ್ಪ ಗಟ್ ಡಿಸ್ಬಯೋಸಿಸ್ ಆಗಿರುವಂಥ ಪ್ರಾಬ್ಲಮ್ಸ್ ಇರುತ್ತೆ ಆಕ್ಚುಲಿ. ಸೊ ವಿ ಕೆನಾಟ್ ಸೇ ಥೈರಾಯ್ಡಿಗೆ ಮೇನ್ ಕಾರಣ ಅಂತ. ಆದರೆ ಆಟೋ ಇಮ್ಯೂನ್ ಅಂತ ನೀವು ಹೇಳಿದಾಗ, ಈಗ ಹಾಶಿಮೋಟೋಸ್ ಡಿಸೀಸ್ ಅಂತ ಇದೆ, ಅಥವಾ ಗ್ರೇವ್ಸ್ ಡಿಸೀಸ್ ಅಂತ ಇದೆ, ಇದೆರಡು ಆಟೋ ಇಮ್ಯೂನ್ ಥೈರಾಯ್ಡ್ ಕೇಸಸ್. ಇದರಲ್ಲಿ ಕೂಡ ಒಂದು ದೇರ್ ಇಸ್ ಎ ಸ್ಟ್ರಾಂಗ್ ರಿಲೇಷನ್. ಅಂದರೆ ಗಟ್ ಮೈಕ್ರೋಬಯೋಮ್ನ ಸರಿ ಮಾಡಿಕೊಂಡು, ನಮ್ಮ ಹೊಟ್ಟೆನ ಸರಿ ಮಾಡಿಕೊಂಡು, ಈ ಥರ ಫ್ಲೇರ್ ಅಪ್ಸ್ ಆಗೋದನ್ನ, ಆಟೋ ಇಮ್ಯೂನ್ ಡಿಸೀಸ್ ಬರುವಂಥ ಆಟೋ ಇಮ್ಯೂನ್ ಥೈರಾಯ್ಡ್ ಕೇಸಸ್ನ ಸರಿ ಮಾಡ್ಕೋಬಹುದು. ಸೊ ಥೈರಾಯ್ಡ್ಗೂ ಆಟೋ ಇಮ್ಯೂನ್ ಥೈರಾಯ್ಡಿಸ್ಗೂ ಡೆಫಿನೆಟ್ಲಿ ಲಿಂಕ್ ಇದೆ. ಓಕೆ ಸರ್, ಇಷ್ಟೊಂದೆಲ್ಲ ಸಮಸ್ಯೆಗಳಿಗೆ ನಮ್ಮ ಕರುಳಿನ ಆರೋಗ್ಯ ಸರಿ ಇಲ್ಲದಿರೋದು ಕಾರಣ. ಹಾಗಿದ್ರೆ ಇದು ಹದಗೆಡೋಕೆ ಯಾವೆಲ್ಲ ಕಾರಣಗಳಿವೆ ಸರ್? ನೋಡಿ, ಹದಗೆಡೋದು ಅಂದರೆ ಏನು ಅಂತ ಫಸ್ಟ್ ನಾವು ಅರ್ಥ ಮಾಡ್ಕೋಬೇಕು. ಅದರಲ್ಲಿ ಈಗ ನಾವು ಅದಕ್ಕೆ ಒಂದು ಟರ್ಮ್ ಕೊಟ್ಟಿದ್ದೀವಿ, ಗಟ್ ಡಿಸ್ಬಯೋಸಿಸ್ ಅಂತ. ನಮ್ಮ ಹೋಸ್ಟ್ ಮತ್ತೆ ನಮ್ದು ಒಂದು ಗೆಸ್ಟ್ದು ಒಂದು ಸಂಬಂಧ ಹಾಳಾಗುವಂಥದ್ದು ಅಂತ. ಇದ್ರಲ್ಲಿ ನಾನು ಮುಂಚೆನೇ ಹೇಳ್ದಂಗೆ, ಗುಡ್ ಬ್ಯಾಕ್ಟೀರಿಯಾ ಆ್ಯಂಡ್ ಬ್ಯಾಕ್ಟೀರಿಯಾಗಳ ಪ್ರಮಾಣ ಮೊದಲನೇ ಒಂದು ಕಾಸು ಆರೋಗ್ಯ ಹಾಳಾಗಲಿಕ್ಕೆ ಗಟ್ದು ಅಂದರೆ ಈ ನೆಗೆಟಿವ್ ಬ್ಯಾಕ್ಟೀರಿಯಾ ಓವರ್ ಗ್ರೋತ್ ಆದಾಗ. ಈ ನೆಗೆಟಿವ್ ಬ್ಯಾಕ್ಟೀರಿಯಾ ಓವರ್ ಗ್ರೋತ್ ಆಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಇದು ಗುಡ್ ಬ್ಯಾಕ್ಟೀರಿಯಾಗಳು ಏನಿರ್ತಾವೋ ಅದರದ್ದು ಸಂಖ್ಯೆನ ಕಡಿಮೆ ಮಾಡಿಬಿಡುತ್ತೆ. ಸೊ ದಟ್ ಈಸ್ ಒನ್ ಟೈಪ್ ಆಫ್ ಡಿಸ್ಬಯೋಸಿಸ್. ನೆಗೆಟಿವ್ ಬ್ಯಾಕ್ಟೀರಿಯಾ ಜಾಸ್ತಿ ಆಗೋದು, ಗುಡ್ ಬ್ಯಾಕ್ಟೀರಿಯಾ ಕಡಿಮೆ ಆಗುವಂಥದ್ದು. ಎರಡನೇದು, ಗುಡ್ ಬ್ಯಾಕ್ಟೀರಿಯಾ ಮುಂಚೆ ಹೇಳಿದಂಗೆ ಸ್ಟ್ರೈನ್ಸ್. ಕೆಲವು ಮಕ್ಕಳಲ್ಲಿ ಕೆಲವು ಸ್ಟ್ರೈನ್ಸೇ ಇರಲ್ಲ, ಹುಟ್ಟಾನೆ ಪ್ರಾಬ್ಲಮ್. ಈ ಸಿ ಸೆಕ್ಷನ್ ಆಗಿರೋ ಮಕ್ಕಳಲ್ಲಿ ಸಾಧಾರಣವಾಗಿ ಅಲರ್ಜಿ ಅಂತಿರ್ತಾರೆ. ಪದೇ ಜ್ವರ, ಶೀತ, ಕೆಮ್ಮು ಅಂತ ಹೇಳ್ತಾ ಇರ್ತಾರೆ. ಪದೇ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಆಂಟಿಬಯೋಟಿಕ್ಸ್ ತಗೊಂಡು ಸರಿ ಆಗ್ತಾರೆ. 1 ತಿಂಗಳು ಬಿಟ್ಟು ಮತ್ತೆ ಆಗ್ತಾರೆ. ಇಮ್ಯೂನ್ ಸಿಸ್ಟಮ್ ಇರಲ್ಲ, ಪದೇ ಶೀತ, ಕೆಮ್ಮು, ಜ್ವರ ಅಂತ ಹೇಳ್ತಿರ್ತಾರೆ. ಇದಕ್ಕೆ ಕಾರಣ ಏನಂತ ಹೇಳಿದ್ರೆ, ಒಳ್ಳೆ ಬ್ಯಾಕ್ಟೀರಿಯಾಗಳ ಕೊರತೆ ಕಾರಣ. ಅವರಲ್ಲಿ ಆ ಬ್ಯಾಕ್ಟೀರಿಯಾಗಳು ಇಮ್ಯೂನ್ ಸಿಸ್ಟಮಿಗೆ ಏನು ಬೇಕೋ ಅದು ಇರೋದೇ ಇಲ್ಲ, ಕಂಜೆಂಟೇಟ್ ಇರಲ್ಲ. ಸೊ ಅದು ಒಂದು ಡಿಸ್ಬಯೋಸಿಸ್ ಕಾರಣ. ಮೂರನೇ ಕಾರಣ, ಈ ಬ್ಯಾಕ್ಟೀರಿಯಾಗಳು ಅದಕ್ಕೆ ಅಂತ ಒಂದು ನಿರ್ದಿಷ್ಟವಾದ ಸ್ಪೆಸಿಫೈಡ್ ಜಾಗ ಇರುತ್ತೆ. ಆ ಜಾಗದಲ್ಲಿ ಇರಲ್ಲ. ಒಳ್ಳೆ ಬ್ಯಾಕ್ಟೀರಿಯಾ ಆಗಿರಲಿ, ಕೆಟ್ಟದೇ ಆಗಿರಲಿ, ಆ ಜಾಗದಲ್ಲಿ ಇರಲ್ಲ, ಬೇರೆ ಕಡೆ ಇರುತ್ತೆ. ಈ ಫಂಗಸೇ ಇರಲಿ, ಅಥವಾ ಬ್ಯಾಕ್ಟೀರಿಯಾನೇ ಇರಲಿ, ಅಥವಾ ವೈರಸ್ಸೇ ಇರ್ಬೋದು. ಲಾರ್ಜ್ ಇಂಟೆಸ್ಟೈನ್ ಏನಿರಬೇಕು, ದೊಡ್ಡ ಕರಳಲ್ಲಿ, ಅದು ಅಲ್ಲೇ ಇರಬೇಕು. ಅದೇನಾದ್ರು ಸ್ಮಾಲ್ ಇಂಟೆಸ್ಟೈನ್ಗೆ ಹೋಯ್ತು ಅಂತ ಹೇಳಿದ್ರೆ ಅದು ಸಿಬೋ ಅಂತ, ಸ್ಮಾಲ್ ಇಂಟೆಸ್ಟೈನಲ್ ಬ್ಯಾಕ್ಟೀರಿಯಲ್ ಓವರ್ಗ್ರೋತ್ ಅಂತ. ಕೆಲವು ಟೈಮ್ ಇಲ್ಲಿಂದ ಆ ಕಡೆ ಶಿಫ್ಟ್ ಆಗೋ ಚಾನ್ಸಸ್ ಇರುತ್ತೆ. ಇದಕ್ಕೆ ಸುಮಾರು ಕಾರಣಗಳಿದೆ. ಲೈಕ್ ಫಾಲ್ಟಿ ಲೈಫ್ ಸ್ಟೈಲ್ ಇರ್ಬೋದು, ಸರಿಯಾಗಿ ಒಂದು ಆಹಾರ ಕ್ರಮ, ಫೈಬರ್ ಇಲ್ದಿರೋಂಥ ಒಂದು ಫುಡ್ ತೊಗೊಳ್ತಿರೋದು, ಟೂ ಮಚ್ ಓವರ್ ಯೂಸ್ ಆಫ್ NSAIDs, ಟೂ ಮಚ್ ಆಫ್ ಆಂಟಿಬಯೋಟಿಕ್ ಅಬ್ಯೂಸ್. ಸಣ್ಣ ಕಾಯಿಲೆಗೂ, ಸಣ್ಣ ಜ್ವರ ಬಂದರೂ ಕೂಡ ಆಂಟಿಬಯೋಟಿಕ್ಸ್ನ ತಗೊಳ್ಳೋದು. ಆಂಟಿಬಯೋಟಿಕ್ಸ್ ಗೊತ್ತಿರುತ್ತೆ ಅದು ಒಳ್ಳೆ ಬ್ಯಾಕ್ಟೀರಿಯಾ, ಕೆಟ್ಟ ಬ್ಯಾಕ್ಟೀರಿಯಾ ಅಂತಲ್ಲ. ಬ್ಯಾಕ್ಟೀರಿಯಾನೇ ಸಾಯಿಸೋದು, ಎರಡನ್ನೂ ಸಾಯಿಸುತ್ತೆ, ಆಯ್ತಾ. ನಾವು ಫೀಲ್ ಮಾಡಕ್ಕೆ ಹೋಗಲ್ಲ ಅದನ್ನ. ಸೊ ಅವಾಗ ಏನಾಗುತ್ತೆ ಅಂತ ಡಿಸ್ಬಯೋಸಿಸ್ ಸ್ಟಾರ್ಟ್ ಆಗುತ್ತೆ. ಸೊ ಮತ್ತು ಇನ್ನೊಂದು ಫಾಲ್ಟಿ ಲೈಫ್ ಸ್ಟೈಲ್, ಅಫ್ಕೋರ್ಸ್. ಸರಿಯಾದ ಫುಡ್ ಸರಿಯಾಗಿ ಇರೋದು, ಎಕ್ಸಸೈಸ್ ಸರಿಯಾಗಿ ರೂಟೀನ್ ಇಲ್ದಲೇ ಇರೋದು, ಸರಿಯಾದ ಆಹಾರಗಳನ್ನ ನಮಗೆ ತಿನ್ನಕ್ಕಿಂತ ನಮ್ಮ ಬ್ಯಾಕ್ಟೀರಿಯಾಗಳನ್ನ ನಾವು ಪೋಷಿಸಬೇಕು. ಯಾಕಂದ್ರೆ ನಮ್ಮ ಸೆಲ್ಸ್ಗಳು ಜಾಸ್ತಿ ಅವಿದಾವಲ್ಲ. ಸೊ ಅದಕ್ಕೆ ಪೋಷಿಸುವಂಥ ಆಹಾರಗಳು ತಗೊಳ್ತಾ ಇಲ್ಲ, ಕೆಟ್ಟದನ್ನ ಪೋಷಿಸುವಂಥ ಆಹಾರಗಳು ತಗೊಳ್ತಾ ಇದೀವಿ. ಒಳ್ಳೆ ಬ್ಯಾಕ್ಟೀರಿಯಾಗಳನ್ನ ಪೋಷಿಸುವಂಥ ಆಹಾರಗಳನ್ನ ನಾವು ಕಡಿಮೆ ಮಾಡ್ತಾ ಇದೀವಿ. ಹಾಗಾಗಿ ಈ ಡಿಸ್ಬಯೋಸಿಸ್ ಜಾಸ್ತಿ ಆಗ್ತಾ ಇದೆ. ಸರ್, ಹಾಗೆ ಗಟ್ ಡಿಸ್ಬಯೋಸಿಸ್ ಅನ್ನ ಕರೆಕ್ಟ್ ಮಾಡ್ಕೊಳ್ಳೋದು ಹೇಗೆ? ಯಾವ ರೀತಿ ಲೈಫ್ ಸ್ಟೈಲ್ ಅಥವಾ ಡಯಟ್ ಚೇಂಜಸ್ ಮಾಡ್ಕೊಳ್ಬೇಕಾಗತ್ತೆ? ಫಸ್ಟ್ ಆಫ್ ಆಲ್, ಡಿಸ್ಪೋಸ್ ಸರಿ ಮಾಡಬೇಕು ಅಂತ ಹೇಳಿದ್ರೆ, ಕೆಟ್ಟ ಬ್ಯಾಕ್ಟೀರಿಯಾಗಳನ್ನು ಪೋಷಿಸುವುದನ್ನು ನಿಲ್ಲಿಸಬೇಕು. ಕೆಟ್ಟ ಬ್ಯಾಕ್ಟೀರಿಯಾಗಳು ಹೆಂಗೆ ಪೋಷಣೆ ಆಗ್ತವೆ ಅಂದರೆ, ಈಗ ಒಳ್ಳೆ ಬ್ಯಾಕ್ಟೀರಿಯಾಗೆ ಏನು ಫುಡ್ ಇದೆಯೋ ಅದು ಇದಕ್ಕೆ ತದ್ವಿರುದ್ಧ.
ಈ ಒಳ್ಳೆ ಫೈಬರು ಒಳ್ಳೆ ಪ್ರೋಬಯೋಟಿಕ್ ಫುಡ್ಸ್ ತೊಗೊಂಡ್ರೆ ಹೆಂಗೆ ಗುಡ್ ಬ್ಯಾಕ್ಟೀರಿಯಾ ಚೆನ್ನಾಗಾಗುತ್ತೋ ಅದೇ ಜಂಕ್ ಫುಡ್ಸು, ಏರೇಟೆಡ್ ಡ್ರಿಂಕ್ಸು, ಶುಗರಿ ಐಟಮ್ಸು, ತುಂಬ ಹೈ ಸಕ್ಕರೆ ಕಂಟೆಂಟ್ ಇರುವಂಥ ಇದು, ಸಾಲ್ಟ್ ಕಂಟೆಂಟ್ ಜಾಸ್ತಿ ಇರುವಂಥ ಫುಡ್ಸು, ಇದೆಲ್ಲ ಈ ಕೆಟ್ಟ ಬ್ಯಾಕ್ಟೀರಿಯಾಗೆ ಒಂದು ಆಹಾರ ಇದ್ದಂಗೆ. ಸೊ ಈ ಕೆಟ್ಟ ಬ್ಯಾಕ್ಟೀರಿಯಾಗಳು ಬೆಳೆಯೋಕ್ಕೆ ಇದೇ ಕಾರಣ, ಎಂಗೇಜಿಂದಾನು. ಒಂದು 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 ಸ್ಟ್ರೈನ್ಸ್ ಇಲ್ಲದಿರ್ಬೋದು, ಇನ್ನು ಮಾಡೋಕ್ಕಾಗಲ್ಲ ಬಿಡಿ. ಅದು ಹೊಸದಾಗಿ ಒಂದು ಪ್ರೋಬಯೋಟಿಕ್ಸ್ ತೊಗೊಂಡು, ಪ್ರೋಬಯೋಟಿಕ್ಸ್ ಫುಡ್ ನಿಮಗೆ ಗೊತ್ತಿರಂಗೆ ಸುಮಾರು ಸಿಗುತ್ತೆ ಮಾರ್ಕೆಟ್ ಇವಾಗ ಸಾಕಷ್ಟು ಅವೈಲೇಬಲ್ ಇದೆ. ಮತ್ತೆ ಒಳ್ಳೊಳ್ಳೆ ಸ್ಟ್ರೈನ್ಸ್ಗಳದ್ದು ಕ್ಯಾಪ್ಸೂಲ್ ಫಾರ್ಮಲ್ಲೂ ಸಿಗುತ್ತೆ. ಫಂಕ್ಷನಲ್ ಮೆಡಿಸಿನ್ಸ್ ಅದನ್ನೇ ಟ್ಯಾಕಲ್ ಮಾಡೋದು ಆ್ಯಕ್ಚುಲಿ. ಒಳ್ಳೊಳ್ಳೆ ಸ್ಟ್ರೈನ್ಸ್ಗಳನ್ನ ಯಾವುದಿಲ್ಲ ಅಂತ ಕಂಡಿಟ್ಕೊಂಡು ಕೊಡುವಂಥದ್ದು. ಸೊ ಒಳ್ಳೆ ಬ್ಯಾಕ್ಟೀರಿಯಾಗಳನ್ನ ಹಾಕಬೇಕಾಗುತ್ತೆ. ಅಂದರೆ ಪ್ರೋಬಯೋಟಿಕ್ ಫುಡ್ಡಿಂದ ತೊಗೋಬೇಕಾದ್ರೆ ನಮ್ಮ ಡಯಟ್ನ ಸರಿ ಮಾಡಬೇಕಾಗುತ್ತೆ. ಫಸ್ಟ್ ಥಿಂಗ್ ಅಂದರೆ ಈ ನೆಗೆಟಿವ್ ಬ್ಯಾಕ್ಟೀರಿಯಾಗಳನ್ನ ಗ್ರೋತ್ನ ಕಡಿಮೆ ಮಾಡಬೇಕು. ನೆಗೆಟಿವ್ ಬ್ಯಾಕ್ಟೀರಿಯಾ ಗ್ರೋತ್ ಆಯಿತು ಅಂದರೆ ಸಾಕು, ಗುಡ್ ಬ್ಯಾಕ್ಟೀರಿಯಾಗಳು ಸಾಯಕ್ಕೆ ಸ್ಟಾರ್ಟ್ ಆಗ್ತವೆ. ಸೊ ಹಾಗಾಗಿ ಇದನ್ನ ಒಂದು ಬ್ಯಾಲೆನ್ಸ್ ಇಟ್ಕೊಳ್ಳೋದು ಬಹಳ ಮುಖ್ಯ ಅಷ್ಟೇ. ಗಟ್ ಹೆಲ್ತ್ ಯಾವ ರೀತಿ ಕಾಪಾಡಿಕೊಳ್ಬಹುದು, ಈ ಗಟ್ ಹೆಲ್ತ್ ಅನ್ನ ಸರಿ ಮಾಡೋದಕ್ಕೆ ಏನೆಲ್ಲ ಚೇಂಜಸ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ರಿ ಸರ್. ಧನ್ಯವಾದ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.